ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಆರೋಗ್ಯಕರವಾದ ಒಂದು ವಡೆಯನ್ನು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಯಾವುದಪ್ಪ ಆ ವಡೆ ಅಂತೀರಾ? ಹಲಸಂಡೆಯನ್ನು ಬಳಸ್ಕೊಂಡು ವಡೆ ಮಾಡುವಂಥದ್ದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಆದರೆ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಹಲಸಂಡೆ ವಡೆ ಮಾಡೋದಕ್ಕೆ ಹಲಸಂಡೆಯನ್ನು ನೆನೆಸಿಟ್ಕೋಬೇಕು 2-3 ಗಂಟೆ ಕಾಲ. ಆದರೆ ನಾನಿಲ್ಲಿ ಮೊಳಕೆ ಬರಿಸಿದಂಥ ಹಲಸಂಡೆನ ತಗೊಂಡಿದ್ದೀನಿ. ಹಾಗಾಗಿ ಇನ್ನಷ್ಟು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಯುತವಾಗಿರುತ್ತೆ. ಆನಂತರ ಇದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ಶುಂಠಿ ಬೇಕಾಗುತ್ತೆ. ಒಂದು 2 ಇಂಚಷ್ಟು, ಹಸಿಮೆಣಸಿನ್ಕಾಯಿ 2-3, ಲವಂಗ, ಹಾಗೆ ಚಕ್ಕೆ ಸ್ವಲ್ಪ 1-2 ಇಂಚು, ಹಾಗೆ ಅರ್ಧ ಚಮಚದಷ್ಟು ಸೋಂಪು. ಇವಿಷ್ಟಿದ್ರೆ ಸಾಕಾಗುತ್ತೆ. ನಂತರ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮಿಕ್ಸಿ ಜಾರ್ಗೆ ಈಗ ಮೊಳಕೆ ಬರಿಸಿದಂಥ ಕಾಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರದಲ್ಲಿ ಈ ಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಸೋಂಪು ಇಟ್ಕೊಂಡಿದ್ದೀವಲ್ಲ, ಇದನ್ನು ಕೂಡ ಪೂರ್ತಿಯಾಗಿ ಹಾಕ್ಕೋಬೇಕು. ಇದನ್ನು ತರಿತರಿಯಾಗಿ ರುಬ್ಕೋಬೇಕು. ನೀರು ಹಾಕೋದು ಬೇಡ, ಹಾಗೆಯೇ ರುಬ್ಕೊಂಡ್ರೆ ಒಳ್ಳೆಯದು. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಂತಹ ಕಾಳನ್ನು ಕೂಡ ಅದೇ ರೀತಿ ರುಬ್ಬಿ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ನಂತರ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ತೊಗೋಬೇಕು, ಅದನ್ನು ಪೂರ್ತಿಯಾಗಿ ಹಾಕೋಬೇಕು. ನಾನಿಲ್ಲಿ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಹಾಗಾಗಿ ಈ ರೀತಿಯಾಗಿ ನಾನು ಕೈಯಲ್ಲಿ ತುಂಡು ಮಾಡಿ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಚಾಕುವಲ್ಲೂ ಬೇಕಾದರೂ ಕಟ್ ಮಾಡಿ ಹಾಕೋಬೋದು, ಅಡ್ಡಿ ಏನಿಲ್ಲ. ನಾನು ಇದೆಲ್ಲ ಹಾಕ್ಕೊಂಡಾದ್ರ ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅಷ್ಟಾದರೆ ಸಾಕಾಗುತ್ತೆ. ಆಮೇಲೆ ಈ ರೀತಿಯಾಗಿ ಕಲಿಸ್ಕೋಬೇಕು. ನೋಡೀಗ ವಡೆ ಕಟ್ಟೋ ರೀತಿಯಲ್ಲಿ ಹದವಾಗಿ ಬಂದಿದೆ. ಇಷ್ಟು ಬಂದರೆ ಸಾಕು. ನಂತರ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಈ ರೀತಿಯಾಗಿ ತಟ್ಕೊಂಡು, ನಾವು ಮಾಮೂಲಿ ವಡೆ ತಟ್ಕೊಡ್ತೀವಲ್ಲ ಆ ರೀತಿಯಾಗಿ ತಟ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ತಯಾರಾಯಿತು ವಡೆ. ಈಗ ಇದನ್ನು ಎಣ್ಣೆ ಬಿಸಿಗಿಟ್ಟು ಕಾಸ್ಕೋಬೇಕು. ನಾನು ಈಗಾಗಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದ್ರ ಮೇಲೆ ಒಂದೊಂದೇ ವಡೆನ ಈ ರೀತಿಯಾಗಿ ನಿಧಾನವಾಗಿ ಬಿಡ್ತಾ ಹೋಗಬೇಕು. ಆನಂತರ 1 ನಿಮಿಷ ಬಿಟ್ಟಾದ್ರ ಮೇಲೆ ಈ ರೀತಿ ತಿರುಗಿಸಿ ಹಾಕ್ತಾ ಹೀಗೇ ಮಧ್ಯಮ ಉರಿಯಲ್ಲಿ ಇಟ್ಕೊಂಡೆ ಕಾಯಿಸಬೇಕು. ಜೋರಾಗಿ ಉರಿ ಇಟ್ಟು ಕಾಯಿಸ್ಬಿಡಿ. ನೋಡಿ, ಈಗ ಬಂಗಾರದ ಬಣ್ಣ ಬಂದಿದೆಯಲ್ಲ, ಇವಾಗ ತೆಕ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ, ಎಷ್ಟು ಆರೋಗ್ಯಯುತವಾದ ಒಂದು ವಡೆಯನ್ನು ಮಾಡ್ಕೋಬೋದಂತ. ಮೊಳಕೆ ಕಾಳಿನ ವಡೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ. ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಅಷ್ಟು ರುಚಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಕಾಫಿ ಜೊತೆ ಈ ರೀತಿಯಾದ ವಡೆ ಇದ್ದರೆ ತುಂಬಾ ಖುಷಿಯಾಗಿ ತಿನ್ಕೋಬೋದು. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.